ದಿನಾಂಕ 27/1/2025 ಸಾಯಂಕಾಲ 5:30 ಸುಮಾರಿಗೆ ನಮ್ಮ ಪೊಲೀಸ್ನವರಿಗೆ ಒಂದು ಕೀರ್ತಿನಗರದ ಸಾರ್ವಜನಿಕರಿಂದ ಒಂದು ಫೋನ್ ಬರುತ್ತೆ. ಮುರ್ತುಜಾ ಖಾದ್ರಿ ದರ್ಗಾದ ಬಳಿ ಕಬ್ರಸ್ತಾನ್ ಇದೆ. ಆ ಕಬ್ರಸ್ತಾನದಲ್ಲಿ ಯಾರೋ ಇಬ್ಬರು ಆರೋಪಿತರು ಒಂದು ಶವವನ್ನು ಕದ್ದು ಮುಚ್ಚಿ ಹೂಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರುತ್ತೆ. ಆವಾಗ ಜಲನಗರ PSI ಮತ್ತು ನಮ್ಮ ಜಲನಗರದ ಸಿಬ್ಬಂದಿಯವರು ಅಲ್ಲಿ ಹೋಗಿ ನೋಡಿದಾಗ ಇಬ್ಬರು ವ್ಯಕ್ತಿಗಳು ಒಂದು ಶವವನ್ನು ನೆಲದಲ್ಲಿ ಹೂತಾಕ್ತಾ ಇರೋದು ಕಂಡು ಬರುತ್ತೆ. ಆವಾಗ ಓಡಿ ಹೋಗಿ ಹಿಡಿದಾಗ ಅಲ್ಲಿ ಒಬ್ಬ ಆರೋಪಿ ಶೇಖರ್ ಸೋನಾರ್ ಅನ್ನೋನು ಕೈಗೆ ಸಿಗ್ತಾನೆ. ಇನ್ನೊಬ್ಬನಾದಂಥ ಆರೋಪಿ ತಪ್ಪಿಸ್ಕೊಂಡಿರ್ತಾನೆ. ಅವನು ಯಾರು ಅಂತ ವಿಚಾರ ಮಾಡಿದಾಗ ಯಾಸಿರ್ ಕಣ್ಣೂರ್ ಅನ್ನೋಂಥ ಇನ್ನೊಬ್ಬ ಆರೋಪಿ ಕೂಡ ಗೊತ್ತಾಗುತ್ತೆ. ಸೊ ಸತ್ತವನು ಯಾರು ಅಂತ ಚೆಕ್ ಮಾಡಿದಾಗ ಅವನ ಹೆಸರು ಶಿವರಾಜ್ ಶಿರಾಳ್ ಶೆಟ್ಟಿ ಅನ್ನೋನು ಇರ್ತಾನೆ. ಈ ಅಕ್ಯೂಸ್ಡ್ ಯಾಸೀರು ಮತ್ತು ಮೃತನಾದಂಥ ಶಿವರಾಜ್ ಶಿರಾಳ್ ಶೆಟ್ಟಿ ಇವರಿಬ್ಬರು ಬಸವನಗರದ ನಿವಾಸಿಗಳಾಗಿದ್ದು ಮೊದಲಿಂದನೂ ಕೂಡ ಪರಿಚಯ ಇರುತ್ತೆ. ಆಮೇಲೆ ಇನ್ನೊಬ್ಬ ಆರೋಪಿಯಾದಂಥ ಶೇಖರ್ ಸೋನಾರ್ನು ಕೂಡ ಮುಂಚೆ ಬಸವನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತಾನೆ. ಇವನಿಗೆ ಯಾಸೀರ್ನ ಪರಿಚಯನೂ ಕೂಡ ಇರುತ್ತೆ. ಅವತ್ತಿನ ದಿನ ಏನಾಗಿದೆ ಅಂತಂದರೆ ಯಾಸೀರು ಮತ್ತು ಮೃತನಾದಂಥ ಶಿವರಾಜ್ ಶಿರಾಳ್ ಶೆಟ್ಟಿ ಸಿಂದಗಿ ಕ್ರಾಸಲ್ಲಿರುವಂಥ ಒಂದು ವೈನ್ ಶಾಪಲ್ಲಿ ಡ್ರಿಂಕ್ಸನ್ನು ಪರ್ಚೇಸ್ ಮಾಡಿ ಈ ದರ್ಗಾದ ಹತ್ರ ಏನು ಕಬ್ರಸ್ತಾನ್ ಇದೆ ಅಲ್ಲಿ ಬಂದು ಕುಡಿತಾ ಕೂತಿರ್ತಾರೆ. ಅದೇ ಸ್ಥಳದಲ್ಲಿ ಇನ್ನೊಬ್ಬ ಆರೋಪಿಯಾದಂಥ ಶೇಖರ್ ಸೋನಾರ್ನು ಅಲ್ಲೇ ಇರ್ತಾನೆ. ಇವರಿಬ್ಬರು ಕುಡಿತಾ ಇವರಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಒಬ್ರಿಗೊಬ್ಬರು ಬೈಕೊಳ್ಳೋದನ್ನು ಸ್ಟಾರ್ಟ್ ಮಾಡ್ತಾರೆ. ಆವಾಗ ಯಾಸಿರ್ ಕಣ್ಣೂರು ಈಗೇನು ಮೃತನಾದಂತಹ ಶಿವರಾಜ್ ಶಿರಾಳ್ ಶೆಟ್ಟಿಗಿದ್ದಾನೆ ಅಲ್ಲಿದ್ದಂಥ ಚಪ್ಪಡಿ ಕಲ್ಲಿನಿಂದ ಮೊದಲು ತಲೆಗೆ ಹೊಡಿತಾನೆ. ಸೊ ತದನಂತರ ಇನ್ನೊಂದು ಕಲ್ಲಿನಿಂದ ಆತನನ್ನು ಜಜ್ಜಿ ಕೊಲೆ ಮಾಡ್ತಾನೆ. ಆಮೇಲೆ ಆ ಶವವನ್ನು ಅದೇ ಕಬ್ರಸ್ತಾನ ಇರೋದ್ರಿಂದ ಆ ಶವವನ್ನು ಅಲ್ಲೇ ಹೂಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಈ ಶೇಖರ್ ಸೋನಾರ್ನು ಕೂಡ ಕೈ ಜೋಡಿಸ್ತಾನೆ. ಆ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿತರುಗಳನ್ನು ಈಗಾಗಲೇ ಅರೆಸ್ಟ್ ಮಾಡಿ